ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಅಭಿಸಿಂಗ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಟಾಸ್ಕ್ ವಿವರಗಳು. ಹಿಂದಿನ ಸಂಚಿಕೆಯಲ್ಲಿ ಮನೆಯ ಸದಸ್ಯರು ಜೋಡಿಯಾಗಿ ಟಾಸ್ಕ್ಗಳಲ್ಲಿ ಭಾಗವಹಿಸಿದ್ದಾರೆ. ಅಶ್ವಿನಿ ಮತ್ತು ರಾಘು ಅಶ್ವಿನಿ ಗೌಡ ಅವರ ರಘು ಅವರೊಂದಿಗೆ ಜೋಡಿಯಾಗಿ ಟಾಸ್ಕ್ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಆಟದಿಂದಾಗಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಗೆ ತೊಂದರೆಯಾಗಿದೆ. ಸ್ಪಂದನಾ ಗಾಯಗೊಂಡಿದ್ದಾರೆ. ಸ್ಪಂದನಾ ಅವರು ಟಾಸ್ಕ್ ಸಮಯದಲ್ಲಿ ಗಾಯಗೊಂಡು ಮನೆಯಿಂದ ಹೊರಬಂದಿದ್ದಾರೆ. ಚೈತ್ರ ವೈಲ್ಡ್ ಕಾರ್ಡ್ ಎಂಟ್ರಿ. ಚೈತ್ರ ಅವರು ಹೊಸ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಯ ಪ್ರವೇಶಿಸಿದ್ದಾರೆ. ಇತ್ತೀಚಿನ ವಿವರಗಳು. ಇತ್ತೀಚಿನ ಸಂಚಿಕೆಗಳಲ್ಲಿ ಅಶ್ವಿನಿ ಮತ್ತು ರಜತ್ ನಡುವೆ ದೊಡ್ಡ ಮಟ್ಟದ ವಾದವಿವಾದಗಳು ನಡೆದವು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಅವರು ನಿರಂತರವಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಅವರು ಇತ್ತೀಚೆಗೆ ಸಾಕಷ್ಟು ಕುಗ್ಗಿದ್ದಾರೆ. ಆದರೂ ತಮ್ಮ ಅಹಂ ಬಿಡುತ್ತಿಲ್ಲ. ಈಗ ರಾಘು ಹಾಗೂ ಅಶ್ವಿನಿ ಗೌಡ ಮಧ್ಯೆ ಕಿರಿಕ್ ಆಗಿದೆ. ಕೆಲಸ ಮಾಡುವ ವಿಷಯಕ್ಕೆ ಸಂಬಂಧಿಸಿ ರಾಘು ಅವರು ಅಶ್ವಿನಿ ಬಳಿ ಮಾತನಾಡಿದ್ದಾರೆ. 10 ನಿಮಿಷ ಬಿಟ್ಟು ಕೆಲಸ ಮಾಡುತ್ತೇನೆ ಎಂದು ಅಶ್ವಿನಿ ಹೇಳಿದ್ದಾರೆ. ರಾಘು ಹಾಗೂ ಅಶ್ವಿನಿ ಜಗಳ ಆಡಿದ್ದಾರೆ. ಇದರಿಂದ ಕಣ್ಣೀರು ಹಾಕುತ್ತಾ ಬಿಗ್ ಬಾಸ್ನಿಂದ ಹೊರ ಹೋಗುತ್ತೇನೆ ಎಂದು ಅಶ್ವಿನಿ ಹಠ ಹಿಡಿದಿದ್ದಾರೆ. ಇಂದಿನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಕೆಲವು ಇತ್ತೀಚಿನ ಮಾಹಿತಿ. ಇತ್ತೀಚಿನ ಕಂತುಗಳಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ಟಾಸ್ಕ್ಗಳ ವಿಷಯದಲ್ಲಿ ಮತ್ತು ವೈಯಕ್ತಿಕ ವಿಚಾರಗಳಲ್ಲಿ ಮಾತಿನ ಚಕಮಕಿ ಮುಂದುವರೆದಿದೆ. ಅವರು ಇತ್ತೀಚೆಗೆ ಗಿಲ್ಲಿ ನಟನ ಬೆಂಬಲಕ್ಕೆ ನಿಂತಿದ್ದರು ಮತ್ತು ಈ ವಾರವೂ ಅದು ಮುಂದುವರೆದಿದೆ. ವಾರದ ಟಾಸ್ಕ್ 1ರಲ್ಲಿ ಗಿಲ್ಲಿ ಮತ್ತು ರಾಘು ಅವರ ನಿರ್ಧಾರಗಳಿಗೆ ಪ್ರತಿಯಾಗಿ ಅಶ್ವಿನಿ ಮತ್ತು ರಾಘು ತಮ್ಮದೇ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಹಿಂದಿನ ವಾರಗಳಲ್ಲಿ ಅತಿಥಿಗಳಾಗಿ ಬಂದಿದ್ದ ಚೈತ್ರ ಕುಂದಾಪುರ್ ಅವರ ಎದುರು ಅಶ್ವಿನಿ ಗೌಡ ಕ್ಷಮೆಯನ್ನು ಕೇಳಿದ್ದಾರೆ.